ನಾವು ಈ ಲೋಕದ ಸಕಲ ಭೋಗ ಭಾಗ್ಯ ಸಂಪತ್ತು ಐಶ್ವರ್ಯ ಅಧಿಕಾರ ಎಲ್ಲ ನಾವು ಅವನ ಆಶೀರ್ವಾದ. ಈಶಾವಾಸ್ಯಮಿದಂ ಸರ್ವಂ ಅಂತ ಶ್ರುತಿನೇ ಹೇಳ್ತದೆ. ಇದಂ ಸರ್ವಂ ಈಶಾವಾಸ್ಯಂ, ಇದೆಲ್ಲವೂ ಕೂಡ ಪರಮಾತ್ಮನಿಂದ ತಂದುಕೊಂಡಿದೆ, ಪೂರ್ಣವಾಗಿ ಆಚ್ಛಾದನವಾಗಿದೆ. ಅಂಥ ಪರಮಾತ್ಮನ ಸ್ವರೂಪವನ್ನು ಇಂಥ ಸತ್ಸಂಗಗಳ ಮೂಲಕವಾಗಿ ಸಾಧು ಸಂತ ಮಹಾಂತರ ಉಪದೇಶದ್ವಾರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಮಾತ್ಮನ ಯಥಾರ್ಥ ಜ್ಞಾನ ಮಾಡಿಕೊಂಡು ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಮನುಷ್ಯ ಜನ್ಮ ಬಂದದ್ದು ಭಗವತ್ ಸಾಕ್ಷಾತ್ಕಾರಕ್ಕಾಗಿಯೇ. ಆ ಭಗವತ್ ಸಾಕ್ಷಾತ್ಕಾರವನ್ನು ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ತಿಳಿಬೇಕಾಗ್ತದೆ. ಅದಕ್ಕೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಗಚ್ಚೆ ಸಮಿತ್ಪಾನಿ ಶ್ರೋತ್ರಯಂ ಬ್ರಹ್ಮನಿಷ್ಠಂ ಅಂತೇಳಿ ಶ್ರುತಿ ಹೇಳ್ತದೆ. ಆ ಭಗವತ್ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿಯೇ ನಾವು ಇಂಥ ಸತ್ಸಂಗ ಬರಬೇಕು. ತಸ್ಮೈ ವಿದ್ವಾನುಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದೋ ತತ್ವತೋ ಬ್ರಹ್ಮವಿದ್ಯಾ ಅಂತ ಮುಂದೆ ಹೇಳ್ತದೆ. ಸಚ್ಚಿದಾನಂದ ಸ್ವರೂಪವನ್ನು ತಿಳ್ಕೊಳ್ಳಬೇಕೆಂಬುವ ಉತ್ಕಟವಾದ ಇಚ್ಛೆಯಿಂದ ಇಂಥ ಸತ್ಸಂಗಾದಿಗಳಲ್ಲಿ ಬಂದು ಆ ಮಹಾತ್ಮರ ದರ್ಶನವನ್ನು ಪಡ್ಕೊಂಡು ಅವರ ಮುಖಾಂತರ ಭಗವಂತನ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಈ ನರಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಇದು ಬಂದದ್ದು ಅದಕ್ಕಾಗಿಯೇ. ಅನೇಕ ಜನ್ಮಗಳು ಬಂದು ಹೋಗ್ಯಾವ. ಆದರೆ ಯಥಾರ್ಥ ಜ್ಞಾನ ಮಾಡಿಕೊಳ್ಳುವ ಜ್ಞಾನ ಮನುಷ್ಯನಿಗೆ ಮಾತ್ರ ಇದೆ. ಪಶುಪಕ್ಷಾದಿಗಳಿಗೆ ಭಗವತ್ ಸಾಕ್ಷಾತ್ಕಾರ ಜ್ಞಾನ ಇಲ್ಲ. ಯಥಾರ್ಥ ಸ್ವರೂಪವನ್ನು ಅರಿತು ಮುಕ್ತರಾಗಬೇಕೆನ್ನುವ ಸಂಕಲ್ಪನೂ ಇಲ್ಲ ಅವಕ್ಕೆ ಪ್ರಾಣಿಗಳಿಗೆ. ಆದರೆ ಮನುಷ್ಯನಿಗೆ ಮಾತ್ರ ಪರಮಾತ್ಮ ಆ ಜ್ಞಾನ ಕೊಟ್ಟ. ಪರಮಾತ್ಮ ನಮಗೆಲ್ಲರಿಗೂ ಜ್ಞಾನ ಕೊಟ್ಟ. ಸತ್ಯ ಅಸತ್ಯ, ಧರ್ಮ ಅಧರ್ಮ, ಪುಣ್ಯ ಪಾಪ ಎಲ್ಲದರ ಜ್ಞಾನ ನಮಗಿದೆ. ಮನುಷ್ಯರಿಗೆ ಮಾತ್ರ ಇದೆ ಇದು. ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು. ನಾವು ಯಾತಕ್ಕಾಗಿ ಬಂದೇವಿ, ಏನು ಮಾಡಬೇಕು, ಯಾವುದರಿಂದ ನಮಗೆ ಸುಖ ಆಗಬೇಕು ಅನ್ನೋದು ನಮ್ಮನ್ನು ನಾವು ವಿಚಾರ ಮಾಡ್ಕೊಳ್ಬೇಕು. ಮನುಷ್ಯ ಜನ್ಮ ಬಂದದ ಮೇಲೆ ಇದನ್ನು ವ್ಯರ್ಥ ಕಳ್ಕೊಳ್ಬಾರ್ದು. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಾರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದ್ದು ಏನ್ರಪ್ಪ ಅಂತ ಹಾಡ್ಕೊಂಡಾರ. ಶ್ರೇಷ್ಠವಾದಂಥ ಯಥಾರ್ಥ ಜ್ಞಾನ ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರ ದ್ವಾರ ಅಮರರಾಗಲಿಕ್ಕೆ ಬಂದಂಥ ಮನುಷ್ಯ ಜನ್ಮ ಇದನ್ನು ಶಬ್ದ ಸ್ಪರ್ಶ ರೂಪಾದಿಗಳಿಗೆ ಹಾಕಿ ನೀನು ನಿನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡಿಲ್ಲೋ ಅಂತೇಳಿ ಶರಣ ಹಾಡ್ಕೊಂಡಾರ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ. ಇಂಥ ಸತ್ಸಂಗಾದಿಗಳನ್ನು ಮಾಡೋಣ. ತನ್ಮೂಲಕವಾಗಿ ಯಥಾರ್ಥ ಜ್ಞಾನ ಭಗವತ್ ಸ್ವರೂಪ ಸಾಕ್ಷಾತ್ಕಾರದ ಮಾರ್ಗವನ್ನು ಹಿಡಿದು ಧನ್ಯರಾಗೋಣ, ಕೃತಾರ್ಥರಾಗೋಣ. ಸಮಯ ಬಾಳಾಗಿದೆ. ಅಂಥ ಸದ್ಬುದ್ಧಿಯನ್ನು ಜಗದ್ಗುರು ಸಿದ್ಧಾರೂಢರು ಸರ್ವರಿಗೂ ಅನುಗ್ರಹಿಸಲಂತೇಳಿ ನಾನು ನಾಲ್ಕು ಸರ್. ಓ ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಗುರುದೇವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಮಂಗಲದೊಡನೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಾದ ಸಾಯಂಕಾಲ ಸರಿಯಾಗಿ 5:30 ಗಂಟೆಗೆ ಪದ್ಯ ಸಂಗೀತ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ. 6:30 ಗಂಟೆಗೆ ಮತ್ತೆ ಉಪದೇಶಾಮೃತ ಕಾರ್ಯಕ್ರಮ ಯಥಾವತ್ತಾಗಿ ಪ್ರಾರಂಭ ಆಗ್ತದೆ. ಚಿಂತಿಸದಿರು ಸುಖ ದುಃಖದೆಡೆಗಳು ಇನ್ನಿತ್ತು ತಿಳಿದ ಬಳಿಕನೇ ಜೀವನಿ ಅಂತ ನಿಜ